ಪ್ರತಿಯೊಂದು ಅವತಾರದಲ್ಲಿಯೂ ಸಹ ತುಳಸಿಯನ್ನು ಅತ್ಯಂತ ಅತ್ಯಂತ ಪಾವಿತ್ರತೆಯ ಪತ್ರವಾಗಿ ಅವನು ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂತ ಅಂದರೆ ಅವರಿಗೆ ಆ ಪೂಜೆಗೆ ಸಾರ್ಥಕತೆ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಆಭರಣಗಳಿಗಿಂತಲೂ ತುಳಸಿ ಮಾಲೆ ಅವನಿಗೆ ಬೇಕು, ಅತ್ಯಂತ ಪ್ರಿಯ. ಹೀಗಿರಬೇಕಾದ್ರೆ ಹಿಂದೆ ವೃಂದ ಎಂಬ, ಅದು ವೃಂದ ಅಂತ ಏನಕ್ಕೆ ಬಂತು ಅಂತ ಹೇಳೋದಕ್ಕೆ, ವೃಂದ ಎಂಬ ಅತ್ಯಂತ ಅತ್ಯಂತ ಪಾತಿವ್ರತೆ ಸ್ತ್ರೀ. ವೃಂದ ಆಕೆ ಹೆಸರು ವೃಂದ ಅಂತ. ಅವಳು ಎಷ್ಟು ಪಾತಿವ್ರತೆ ಇರ್ತಾಳೆ ಅಂತ ಅಂದರೆ, ಜಲಂಧರ ಅಂತ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸನನ್ನ ಆಯಸ್ಸನ್ನ ಕಾಪಾಡುವಷ್ಟು ಪಾತಿವ್ರತೆ ಅವಳು. ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಅಷ್ಟು ಪಾತಿವ್ರತೆ ಉಳ್ಳಂತವಳು ವೃಂದ. ಈ ಜಲಂಧರ ಅವನ ಅಟ್ಟಹಾಸ ಎಷ್ಟು ಎಲ್ಲೆ ಮೀರುತ್ತೆ ಅಂದ್ರೆ, ದೇವಲೋಕವನ್ನೆಲ್ಲವೂ ಸಹ ಅಲ್ಲಾಡಿಸುವಂತಹ ಶಕ್ತಿಗೆ ಹೋಗ್ಬಿಡುತ್ತೆ. ಇಂದ್ರ ಪದವಿಗೆ ಹೋಗ್ತಾನೆ, ಎಲ್ಲ ಕಡೆ ಅವನು. ಯಾಕೆಂದ್ರೆ ಅವನಿಗೆ ಸಾವೇ ಇಲ್ಲ. ಅವನ ಹೆಂಡತಿ ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ. ಅವನಿಗೆ ಯಾರನ್ನು ಸೋಲ್ಸುವಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅಷ್ಟು ಅವನು ಪರಾಕ್ರಮಶಾಲಿಯಾಗಿ ಬೆಳೀತಾ ಇರ್ತಾನೆ. ಎಲ್ಲ ಏನ್ ಮಾಡ್ತಾರೆ, ಮಹಾವಿಷ್ಣು ಬಳಿ ಹೋಗಿ ಮೊರೆ ಹೋಗ್ತಾರೆ. ಏನಪ್ಪ, ಈ ಜಲಂಧರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಏನು ಮಾಡೋ ಸಂಹಾರವನ್ನು ಮಾಡೋಕ್ಕಾಗ್ತಿಲ್ಲ. ಇದನ್ನ ನೋಡಿದ್ರೆ ಎಲ್ಲ ನಮಗೆ ಹೇಳಿದ್ರೆ, ಹೆಂಡತಿಯ ಪಾತಿವ್ರತೆ ಶಕ್ತಿಯಿಂದ ಅವನಿಗೆ ಆ ಶಕ್ತಿ ಬಂದಿದೆ, ಅವನಿಗೆ ಆಯಸ್ಸು ಅದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೊಂದು ಮೋಕ್ಷ ಕೊಡಬೇಕು, ಅವನಿಗೆ ನೀವೇನಾದರೂ ಒಂದು ಮಾಡಬೇಕು ಅಂತ ಮಹಾವಿಷ್ಣು ಬಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ಜಲಂಧರ ರೂಪ ತಾಳ್ತಾನೆ. ಜಲಂಧರ ರೂಪ ತಗೊಂಡ್ಬಿಡ್ತಾನೆ ಮಹಾವಿಷ್ಣು. ಹೋಗಿ ಅವಳ ಪಾತಿವ್ರತೆಯ ಭಂಗವನ್ನ ಮಾಡ್ತಾನೆ. ಮಹಾವಿಷ್ಣು ಧರಿಸಿ ಆ ವೃಂದೆಯ ಪಾತಿವ್ರತೆಯ ಭಂಗವನ್ನ ಮಾಡಿದಾಗ ಜಲಂಧರ ಅವನಿಗೆ ಸಾವಾಗುತ್ತೆ. ಪಾತಿವ್ರತ್ಯವನ್ನ ಕೆಡಿಸಿದ್ದಕ್ಕಾಗಿ. ಅದಕ್ಕೊಂದು ಏನೋ ಕಾರಣ ಬೇಕಲ್ಲ. ಖಂಡಿತ. ಆಗ ವೃಂದ ಅವಳನ್ನ ಏನ್ ಮಾಡ್ತಾಳೆ, ಅವನಿಗೆ ಶಾಪವನ್ನು ಕೊಡ್ತಾಳೆ. ನಿನ್ನ ಹೆಂಡತಿಯಿಂದ ನೀನು ದೂರವಾಗುವಂತಹ ದಿನಗಳು ಬರಲಿ ಅಂತ ಅವನಿಗೆ ಶಾಪ ಕೊಡ್ತಾಳೆ, ವಿಷ್ಣುವಿಗೆ. ಅದಕ್ಕೋಸ್ಕರವಾಗಿ ನೋಡಿ, ಮಹಾಲಕ್ಷ್ಮಿ ಅವನಿಂದ ಬೇಗ ದೂರವಾಗ್ತಾಳೆ. ಅಲ್ಲಿ ಭೃಗು ಮಹರ್ಷಿ ಬರ್ತಾರೆ, ಅಲ್ಲಿಂದ ತನ್ನ ವಕ್ಷಸ್ಥಲ ಕೊದಿತಾರೆ. ಅದನ್ನ ನೋಡಿದಂತ ಕೋಪಗೊಳ್ತಾಳೆ ಮಹಾಲಕ್ಷ್ಮಿ ಕೊನೆಗೆ ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಕೊನೆಗೆ ನಿನ್ನ ಪತ್ನಿಯಿಂದ ನಿನಗೆ ಶಪಿಸುವಂತಹ ದಿನಗಳು ಬರಲಿ ಅಂತ ಶಾಪ ಕೊಡ್ತಾಳೆ. ಕೊನೆಗೆ ನೋಡಿ, ಮಹಾಲಕ್ಷ್ಮಿ ಪದ್ಮಾವತಿ ಇಬ್ಬರು ಸಹ ಒಂದು ಬಾರಿ ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ ಮಹಾವಿಷ್ಣು ಕಲ್ಲಾಗಿ ನಿಂತ ಅಂತವನು ಕಥೆಯನ್ನು ಸಹ ನಾವು ನೋಡಿರ್ತೀವಿ. ಅದೇ ಶ್ರೀನಿವಾಸನ ನಾವು ಇವತ್ತು ಸಹ ನಾವು ನೋಡ್ತಾ ಇರ್ತೀವಿ. ಇದೆಲ್ಲವೂ ಸಹ ಬಹಳವಾದಂತಹ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂತಹ ಪುರಾಣಗಳಿವೆಲ್ಲವೂ ಸಹ. ಒಂದು ಬಾರಿ ಮಹಾವಿಷ್ಣು ಈ ತುಳಸಿ ಹುಟ್ಟೋದಕ್ಕೆ ಇನ್ನೊಂದು ಪುರಾಣವನ್ನ ಹೇಳ್ತಾರೆ. ಮಹಾವಿಷ್ಣು ಏನ್ ಮಾಡ್ತಾನೆ, ಸಮುದ್ರ ಮಥನ ಕಾಲದಲ್ಲಿ ಆ ಅಮೃತ ಕಳಶವನ್ನ ಎತ್ಕೊಂಡ್ಬರ್ತಾ ಇರ್ತಾರೆ. ಇದನ್ನ ಅಮೃತ ಕಳಶವನ್ನ ಎತ್ಕೊಂಡ್ಬರ್ಬೇಕಾದ್ರೆ ಅತ್ಯಂತ ಸಂತೋಷಗೊಂಡಂತಹ ಮಹಾವಿಷ್ಣುವಿನ ಪರಮ ಭಕ್ತೆ ಅವಳಿಗೆ ತುಂಬ ಸಂತೋಷವಾಗುತ್ತೆ. ಆನಂದ ಬಾಷ್ಪಗಳನ್ನ ಅಲ್ಲಿ ಸುರಿಸ್ತಾಳೆ. ಆನಂದ ಬಾಷ್ಪ ಸುರಿಸಿದ ನಂತರದಲ್ಲಿ ಮಹಾವಿಷ್ಣುವಿಗೆ ಒಂದು ರೀತಿಯಾದಂತಹ ಮೋಹವೂ ಆಗತ್ತೆ. ಅನಂತರಲ್ಲಿ ಅವಳು ಹೇಳ್ತಾಳೆ, ಅವನು ಮಹಾವಿಷ್ಣುವಿನ ಮದುವೆ ಆಗು ನೀನು ಅಂತ ಅವನು ಹಿಂದೆ ಬೀಳಲಿಕ್ಕೆ ಆರಂಭವನ್ನು ಮಾಡ್ತಾಳೆ. ಇದನ್ನು ಕಂಡಂತಹ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ನೀನು ಒಂದು ಗಿಡವಾಗಿ ಇರುವನು ಮುಟ್ಟು ಅವಳಿಗೆ ಶಾಪ ಕೊಡ್ತಾಳೆ. ನೀನೊಂದು ಗಿಡವಾಗಿ, ಒಂದು ಸಣ್ಣ ಗಿಡವಾಗಿ ಇದ್ದು ಬಿಡು ಅಂತ ಅವಳಿಗೆ ಹೇಳ್ತಾಳೆ. ಆವಾಗ ಈ ತರ ಹೇಳ್ಬಿಟ್ಲು ಅವಳು ಅಂತ ಮಹಾವಿಷ್ಣು ಕೇಳ್ಕೊಂಡಾಗ ಮುಂದಕ್ಕೊಂದು ದಿನಗಳು ಬರುತ್ತೆ ಇರುವಂತ ಅನ್ಬಿಟ್ಟು ಅವಳೇನ್ ಮಾಡ್ತಾಳೆ, ಗಿಡವಾಗಿ ಅಲ್ಲಿ ಸ್ಥಾಪನೆ ಆಗ್ತಾಳೆ. ಆ ಗಿಡವಾಗಿ ಸ್ಥಾಪನೆಯಾದಂತಹ ಆ ವಿಷ್ಣುವಿನ ಅತ್ಯಂತ ಇಷ್ಟಪಡುವಂತಹ ಆ ಭಕ್ತಿಗೆ ಪಾರ್ವತೀ ದೇವಿ ಬರ್ತಾಳೆ. ಅಲ್ಲಿ ಒಂದು ಬೃಂದಾವನವನ್ನ ಕಟ್ತಾಳೆ ಅವಳು. ಕಲ್ಲು ಕಟ್ಟೆಯನ್ನ ಕಟ್ಟಿ ಅಲ್ಲಿ ತುಳಸಿ ಗಿಡವನ್ನ ನೆಟ್ಟಿ ಅಲ್ಲಿ ನೆಲ್ಲಿಕಾಯಿ ಗಿಡವನ್ನ ಇಡ್ತಾಳೆ ಪಾರ್ವತೀ ದೇವಿ.
ಅಲ್ಲಿ ನಿನಗೆ ಮುಂದೊಂದು ದಿನ ಬರುತ್ತೆ, ನಿನಗೆ ಮೋಕ್ಷ ಕಾಲಗಳು ಬರುತ್ತೆ, ಓ ತುಳಸಿಗೆ ಮೋಕ್ಷ ಕಾಲ ಮೋಕ್ಷ ಕಾಲ ಬರುತ್ತೆ ಓಕೆ ಅಂತ ಹೇಳಿದಾಗ ಅನಂತರದಲ್ಲಿ ಅವಳಿಗೆ ಮೋಕ್ಷ ಬರುವಂತ ದಿನಗಳು ಆರಂಭವಾಗುತ್ತೆ. ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಮಹಾವಿಷ್ಣು ತಾಳ್ತಾರೆ, ಆಕೆ ರುಕ್ಮಿಣಿ ಅವತಾರವನ್ನ ತಾಳ್ತಾಳೆ. ನಂತರದಲ್ಲಿ ವಿವಾಹವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವೃಂದಾದೇವಿ ರುಕ್ಮಿಣಿಯಾಗಿ ಜನನವನ್ನ ತಾಳದಂಥವಳು, ವೃಂದಾದೇವಿ ಮತ್ತು ಜಲಂಧರನ ಪತ್ನಿ, ಅಸುರನ ಪತ್ನಿಯಾದಂಥವಳು, ಮಹಾವಿಷ್ಣುವಿಗೆ ಶಾಪ ಕೊಟ್ಟಂಥವಳು, ಕೊನೆಗೆ ಮಹಾವಿಷ್ಣುವಿನ ವಿವಾಹವಾದಂಥವಳು, ಕೊನೆಗೆ ಶ್ರೀಕೃಷ್ಣನನ್ನ ವರಿಸಿ ಕೊನೆಗೆ ಅವಳು ಜೀವನ ಪರ್ಯಂತವಾಗಿ ಮಹಾವಿಷ್ಣುವಿನ ಪತ್ನಿಯಾದಂಥವಳು. ಇವೆಲ್ಲವೂ ಸಹ ಪುರಾಣ ಒಂದು ಕೃತಾಯುಗ, ತ್ರೇತಾಯುಗ, ದ್ವಾಪರ ಎಲ್ಲ ಯುಗಗಳು ಸಹ ಇದು ನಂಟನ್ನ ಬೆಳೆಸ್ಕೊಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ, ನೆಲ್ಲಿ ಗಿಡವನ್ನ ವಿಷ್ಣು ರೂಪದಲ್ಲಿಯೂ ತುಳಸಿ ಗಿಡವನ್ನ ವೃಂದಾದೇವಿಯ ರೂಪದಲ್ಲೂ ಇಟ್ಟು ಅವರಿಗೆ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ರೂಪದಲ್ಲಿ ಅವರಿಗೆ ವಿವಾಹ ಮಾಡುವಂತಹ ಸಂಪ್ರದಾಯಕ್ಕೋಸ್ಕರವಾಗಿ ತುಳಸಿ ಹಬ್ಬದ ದಿನದಂದು ನಾವೆಲ್ಲರೂ ಸಹ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ. ಅಲ್ಲಿ ತುಳಸಿ ಇದ್ದಾಳೆ ಅಂತಂದ್ರೆ ಅಲ್ಲಿ ಕೃಷ್ಣ ಇರಲೇಬೇಕು. ತುಳಸಿಯಲ್ಲಿ 2 ವಿಧಗಳನ್ನು ನಾವು ನೋಡ್ತೇವೆ. ಒಂದು ಶ್ರೀ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಶ್ರೀ ತುಳಸಿ ಹುಟ್ಟಿದ್ದಂಥದ್ದು, ಶ್ರೀ ತುಳಸಿ ಮಹಾವಿಷ್ಣುವಿನ ಪುರಾಣ ಹೇಗೆ ಬಂತ, ಜಲಂಧರನ ಸಂಹಾರ ಬಂತಲ್ಲ, ಅದು ಶ್ರೀ ತುಳಸಿ ಆಗುತ್ತೆ. ಶ್ರೀಕೃಷ್ಣ ತುಳಸಿಗೆ ಏನು ಅಮೃತ ಕಳಶವನ್ನು ತರಬೇಕಾದ್ರೆ ಏನು ಕತೆ ಬಂತು, ಅದಕ್ಕೆ ಕೃಷ್ಣ ತುಳಸಿಯಾಗಿ ಅಲ್ಲಿ ಜನನವನ್ನು ತಾಳ್ತಾಳೆ. ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ 2 ರೂಪವನ್ನು ತಾಳದಂಥವಳೇ ವೃಂದಾದೇವಿ.